ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈಗ ನಿಮಗಾಗಿ ಒಂದು ಹಚ್ಚ ಹಸಿರಿನ ಮಟನ್ ಸಾರು ಮಾಡಿಕೊಡ್ಬೇಕು, ಖುಷಿಯಾಗಿ ತಿನ್ನಿಸ್ಬೇಕು ಅಂತ ಬಂದಿದ್ದೀನಿ. ಪಟ್ ಅಂತ ಮಾಡ್ಬೇಕು, ಪಟ್ ಅಂತ ತಿನ್ಬೇಕು. ದೀಪಾಲಂಕಾರ ಬೆಳಗಿಸೋಣ. ಒಂದು 40 ml ಆಯಿಲನ್ನು ಹಾಕುವುದು. ಇವಾಗ ಎಲ್ಲರೂ ಕೆಂಪು ಕಲರ್ ಮಟನ್ ಸಾರು ತಿಂದಿರ್ತೀರಾ. ಇವಾಗ ನಾನು ಮಾಡ್ತಾ ಇರೋದು ಹಚ್ಚ ಹಸಿರಿನ ಮಟನ್ ಸಾರು. ಆ ಹಚ್ಚ ಹಸಿರಿನ ಮಟನ್ ಸಾರು ನಾಟಿ ಶೈಲಿಯಲ್ಲಿ ಮಾಡ್ತಿದ್ದೀನಿ. ಈಗ ಹಸಿರು ಮಟನ್ ಸಾರಿಗೂ ರೆಡ್ ಕಲರ್ ಮಟನ್ ಸಾರಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೆ ಗುಂಟೂರು ಮೆಣಸಿನ್ಕಾಯಿ, ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಎಲ್ಲ ಸೇರುತ್ತೆ. ಇದಕ್ಕೆ ಬರೀ ಹಸೆ ಮೆಣಸಿನ್ಕಾಯಿ, ಕಾಳು ಮೆಣಸು, ಪುದೀನ, ಮೆಂತ್ಯ, ಪಾಲಕ್ಕು ಇದನ್ನೆಲ್ಲ ಹಾಕಿ ಚೆಂದ ಹುರಿದು ಮಾಡೋದು. ನೋಡಿ, ರುಚಿ ಎರಡಕ್ಕೂ ಎರಡು ಥರ ಡಿಫ್ರೆಂಟ್ ಆಗಿರಬೇಕು. ಒಂದೇ ಥರ ಮಟನ್ ಸಾರು ತಿನ್ನೋಕ್ಕಾಗಲ್ಲ. ಒಂದಿನ ಇದು, ಒಂದಿನ ಅದು. ಈಗ ಎಣ್ಣೆ ಚೆಂದ ಕಾದಿದೆ. ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು, ಇನ್ನೊಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೋತೀನಿ. ಪುದೀನ ಹಾಕಿದ್ದೀನಿ, ಮೆಂತ್ಯ ಹಾಕಿದ್ದೀನಿ. ಅಣ್ಣ ರಮಣ, ಸ್ವಲ್ಪ ಚುಕ್ಕೆ ಸೊಪ್ಪು ತಗೊಂಬಾರಣ, ಇವತ್ತು ತೋರ್ಸೋಣ, ಒಳ್ಳೆ ಹಚ್ಚ ಹಸಿರಾಗಿರ್ಲಿ ಅಂತ ಹೇಳ್ತಾ ಇದ್ರೆ. ಸೊಪ್ಪು ಕಟ್ ಮಾಡ್ಕೊಂಡು ತಗೋಬಾರಪ್ಪ, ಬೇಗ ಬಾರಪ್ಪ. ಸ್ವಲ್ಪ ಈರುಳ್ಳಿ, ಇದೊಂದು 3/4 kg ಮಟನ್ ತೊಗೊಂಡಿದ್ದೀನಿ. ತಗೊಂಬಾರಣ ಚುಕ್ಕೆ ಸೊಪ್ಪು. ನೀಟಾಗಿ ತೊಳೆದು ನೋಡಿ ಸರ್, ಎಷ್ಟು ಚೆಂದ ಇದೆ. ಅಬ್ಬಬ್ಬಬ್ಬ, ಇದು ಚುಕ್ಕೆ ಸೊಪ್ಪು ರುಚಿ ಬರುತ್ತೆ ಮಟನ್ ಸಾರಿಗೆ. ಮಾರ್ಕೆಟಲ್ಲಿ ಸಿಗುತ್ತೆ, ಮಲ್ಲೇಶ್ವರಮಲ್ಲಿ ಸಿಗುತ್ತೆ, ಯಶವಂತಪುರದಲ್ಲಿ ಸಿಗುತ್ತೆ. ತುಂಬ ಹೆಚ್ಚಿನ ಸೊಪ್ಪಿನ ಪದಾರ್ಥಗಳು ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಸಿಗುತ್ತೆ. ಇದು ನಮ್ಮ ಮಂಡ್ಯ, ಮೈಸೂರು, ಈ ಕಡೆ ಕೋಲಾರ ಭಾಗ, ಚಿಂತಾಮಣಿಲೆಲ್ಲ ಹಾಕ್ತಾರೆ. ಮಟನ್ ಐಟಮ್ಗೆ ಬೋಟಿ, ತಲೆ ಮಾಂಸ, ಲಿವರು, ಮಟನ್ ಸಾರು ಯಾವುದೇ ಮಟನ್ ಐಟಮ್ಸ್ ಇರುತ್ತೆ ಅದಕ್ಕೆ ಹಾಕಿದಾಗ ತುಂಬ ಒಳ್ಳೆ ರುಚಿ ತರುತ್ತೆ. ಎಳೇ ಮಾಂಸ ನೋಡಿ, ಎಲ್ಲ ಒಂದು 3/4 kg ಎಲ್ಲ ಥರ ಮಿಕ್ಸ್ ಇದೆ. ಯಾವಾಗಲೂ ಕೆಳಗಡೆಯಿಂದ ಒಂದು ಮೇಲ್ಗಡೆ ಒಂದು 2 ಸಲ ತಿರುಗಿಸ್ಕೊಬಿಡ್ಬೇಕು. ನೀರು ಏನೂ ಹಾಕ್ಬಾರ್ದು, ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಈಗ ನೋಡಿ, ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್. ಇದನ್ನು ಇನ್ನೊಂದು ರೌಂಡ್ ತಿರುಗಿಸ್ಕೊಟ್ಕೊಳ್ಳೋಣ. ಇದೆಲ್ಲ ಅಡುಗೆ ಕಲ್ತಿದ್ದೆಲ್ಲ ನಮ್ಮ ತಾಯಿಯವರ ಕಡೆಯಿಂದ ನೋಡ್ತಾ ಇದ್ದಿದ್ದು, ಮಾಡ್ತಾ ಇದ್ದಿದ್ದು ಅಷ್ಟೇ. ಯಾವತ್ತು ಒಲೆಯಲ್ಲಿ ಕೈ ಇಕ್ಕಿಲ್ಲ, ಏನಿಲ್ಲ. ಬಣ್ಣ ಹಚ್ತಾ ಇದ್ದೆ, ಇವಾಗ ಇದಕ್ಕೆ ಬಣ್ಣ ಹಚ್ತಾ ಇದ್ದೀನಿ. ಕಲಿಬೇಕು ಅಂದರೆ ಯಾವುದು ದೊಡ್ಡ ಕಷ್ಟ ಅಲ್ಲ ಸರ್. ಎಲ್ಲ ಕಲಿಬೇಕು ಅಂದರೆ ಪ್ರೀತಿ ಇರಬೇಕು, ರುಚಿ ಇರಬೇಕು. ಅಂದರೆ ನಿಮಗೆ ಅದ್ರ ಮೇಲೆ ಕೆಲಸ ಮಾಡೋದ್ರಲ್ಲಿ ನಂಬಿಕೆ ಇರಬೇಕು. ಆ ನಂಬಿಕೆ ಇದ್ದರೆ ಆ ರುಚಿ ಬಂದೇ ಬರುತ್ತೆ. ಕನ್ಫ್ಯೂಸ್ ಆಗಿಬಿಡ್ತೀವಿ, ಅದೆಲ್ಲ ಆಗಬಾರ್ದು. ನೋಡಿ, ಎಲ್ಲ ರೆಡಿ ಇದೆ. ಒಂದು 5 ನಿಮಿಷ ಇದನ್ನು ಸುಮ್ಮನೆ ಹಂಗೆ ಮುಚ್ಚೋಣ, ಪಕ್ಕದ ಒಲೆಯಲ್ಲಿ ಇಡೋಣ. ಪಕ್ಕದ ಮನೆಗೆ ಹೋಗಿ ಇನ್ನೊಂಚೂರು ಬೆಂಕಿ ಹಟ್ಟಿಸ್ತೀನಿ. ಇಲ್ಲಿ ದೀಪಾಲಂಕಾರ ಬೆಳಗಿಸೋಣ. ಇದು ಬೇಯ್ತಾ ಇರುತ್ತೆ. ಒಂದು ಬಾಣಲಿ ಇಡೋದು. ನೋಡಿ, ಈಗ ಇದಕ್ಕೊಂದು 30 ಗ್ರಾಮ್ ಎಣ್ಣೆ, 14 ಹಸಿಮೆಣಸಿನ್ಕಾಯಿ ಹಾಕ್ತೀನಿ. 1, 2, 4, ಇದೊಂದು 14 ಮೆಣಸಿನ್ಕಾಯಿ, ಒಂದು ಕೈ ಹಿಡಿ ಕಾಳಮೆಣಸು, ಒಂದು 3 ಪೀಸ್ ಲವಂಗ, ಒಂದು 2 ಪೀಸು ಚಕ್ಕೆ, ಇದನ್ನು ಹಾಕ್ಕೊತೀನಿ. ಸ್ವಲ್ಪ ಚೆನ್ನಾಗಿ ಹುರಿಲಿ. ಈಗ 1.5 ಈರುಳ್ಳಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ನಾವು ಮೊನ್ನೆ ವಿಧಾನಸೌಧಕ್ಕೆ ಒಂದು ಅಡುಗೆ ಮಾಡಿದ್ವಿ, ಕ್ಯಾಟ್ರಿಂಗು. ಅದು ಒಂದು ಹಿತ್ತಾಳೆ ತಟ್ಟೆಯಲ್ಲಿ ಎಲ್ಲರಿಗೂ ಊಟ ಉಪಚಾರ ಮಾಡಿದ್ವಿ. ಅದನ್ನು ನೋಡ್ಕೊಂಡು ಒಬ್ಬರು, ಚಂದ್ರು ನಿಮ್ಮ ಹೋಟ್ಲಲ್ಲಿ ಬೆಳ್ಳಿ ತಟ್ಟೆ ಹಾಕ್ಬೇಕ್ರಿ, ನೀವು ಹಂಗೆ ಮಾಡ್ಬೇಕ್ರಿ, ಹಿಂಗೆ ಮಾಡ್ಬೇಕಿ ಅಂತೇಳಿ ಇಮ್ಮಿಡಿಯೇಟಾಗಿ 10 ಲಕ್ಷ ಅಕೌಂಟಿಗೆ ಹಾಕ್ಬಿಟ್ರು. ಸಾರ್ ಹಂಗೆಲ್ಲ ಬೆಳ್ಳಿ ತಟ್ಟೆ, ಹಿತ್ತಾಳೆ ತಟ್ಟೆಲ್ಲ ಊಟ ಕೊಡೋಕ್ಕಾಗಲ್ಲ ಸಾರ್, ಸರ್ವಿಸ್ ನೀವು ಕೊಡ್ರಿ, ಅದು ಎಷ್ಟು ಖರ್ಚಾಗತ್ತೆ, ನಾನಿದ್ದೀನಿ, ಮಾಡಿರಿ ನೀವು. ಚಿನ್ನದ ತಟ್ಟೆ ಅಂತ ವಿಧಾನಸೌಧದಲ್ಲಿ ಪ್ರಚಾರ ಆಗಿದೆ, ಚಂದ್ರು ಹೋಟ್ಲಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಕೊಡಿ ಅಂತ 10 ಲಕ್ಷ ಇಮ್ಮಿಡಿಯೇಟಾಗಿ ಹಾಕ್ಬಿಟ್ಟಿದ್ದಾರೆ. ಆ ಪ್ರೀತಿ ವಿಶ್ವಾಸಗಳಿದೆಯಲ್ಲ, ಅದಕ್ಕೆ ನಾನು ಎಂದಿಗೂ ಚಿರಋಣಿ. ಅವರೆಲ್ಲ ಈ ಪ್ರೀತಿ ತೋರಿಸೋದ್ರಿಂದನೇ ನಮಗೂ ಒಂದು ಒಳ್ಳೊಳ್ಳೆ ಅಡುಗೆ ಮಾಡ್ಕೊಳ್ಳೋಣ, ಪ್ರೀತಿಯಾಗಿ ತೋರಿಸೋಣ, ನಿಮಗೆಲ್ಲ ಪ್ರೀತಿ ಬೆಳೆಸೋಣ ಅಂತ ಖುಷಿ ಅನಿಸ್ಬಿಡ್ತು ನನಗೆ. ಅವತ್ತು ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ. ಏನು ರೀ 50 ಲಕ್ಷ ಖರ್ಚಾಗುತ್ತೆ, 50 ಲಕ್ಷ ಹಾಕಿ 2 ಹೋಟ್ಲು 3 ಹೋಟ್ಲು ಓಪನ್ ಮಾಡ್ಬೋದು, ಒಂದು ಬೆಳ್ಳಿ ತಟ್ಟೆ ಹಾಕಿ. ಆಮೇಲೆ ನಾವೇನು ಬೆಳ್ಳಿ ತಟ್ಟೆ ಹಾಕೋಕ್ಕೇನು ದೊಡ್ಡ ಕಷ್ಟ ಅಲ್ಲ. ಅದಕ್ಕೊಂದು VIP ಎಂಟ್ರೆನ್ಸ್ ಅಂತ ಮಾಡಿಕೊಂಡು ಅದಕ್ಕೊಂದು ಕಾಸ್ಟ್ ಮಾಡ್ಬೋದು. ಆದರೆ ಅದು ಮಿಸ್ಯೂಸ್ ಆಗೋದು ಜಾಸ್ತಿ ಆಗುತ್ತೆ, ವಿಶ್ವಾಸಗಳು ಕೇಳುತ್ತೆ. ನಮ್ಮಲ್ಲಿ ಏನಿರುತ್ತೆ ಅದನ್ನೇ ಒಂದು ಸ್ವಚ್ಛತೆಯಿಂದ ಕೊಡೋಣ, ಬಂದವನ್ನೆಲ್ಲ ಪ್ರೀತಿ ತೋರಿಸೋಣ ಅಂತ ಹೇಳಿ ಅವ್ರಿಗೆ ಕೊಟ್ಟು ಕಳಿಸಿದ್ದಾರೆ. ಅವ್ರಿಗೋಸ್ಕರ ಒಂದು ಸ್ವಲ್ಪ ತಟ್ಟೆಗಳನ್ನ ಹಾಕಿ ಎಲ್ಲೋ ಒಂದು ಕಡೆ ಒಂದು ಸ್ಟ್ಯಾಂಡ್ VIPಸ್ಗೆ ಅಂತ ಹೇಳಿ ಒಂದು ಕಡೆ ಮಾಡೋಣ ಅಂತ ಇದ್ದೀನಿ. ನೋಡೋಣ, ಆ ದೇವರಿಚ್ಛೆ, ಆ ಪರಮಾತ್ಮ ಏನು ದಾರಿ ತೋರಿಸ್ತಾನೆ. ಅವ್ರು ಪ್ರೀತಿ ತೋರಿಸಿದ್ದಾರೆ, ಪರಮಾತ್ಮ ದಾರಿ ತೋರಿಸಿದ್ರೆ ಮಾಡೋದು ಯಾವುದು ಕಷ್ಟ ಅಲ್ವಲ್ಲ, ಮಾಡೋಣ.
ಸ್ವಲ್ಪ ಮೆಂತ್ಯ ಸೊಪ್ಪು, ಸ್ವಲ್ಪ ಪುದೀನ, ಒಂಚೂರು ಪಾಲಕ್ಕು. ಹಚ್ಚ ಹಸ್ರಲ್ವಾ, ಇನ್ನೇನು ಕಲರ್ ಹಾಕಂಗಿಲ್ಲ, ಏನು ಹಾಕಂಗಿಲ್ಲ. ಇದನ್ನೇ ಹಾಕಿ ಚೆನ್ನಾಗಿ ಹಿಂಗೆ ಅಂದ್ಕೊಂಡು ಹುರಿದ್ಬಿಟ್ಟು, ಇದೆಲ್ಲ ಭಾಳ ಆರೋಗ್ಯಕ್ಕೆ ಒಳ್ಳೆಯದು, ರುಚಿನೂ ಇರುತ್ತೆ. ಆಹಾ ಅಂತ ತಿಂತಾ ಇದ್ರೆ ಆಮೇಲೆ ಹೇಳ್ತೀರಾ, ನಾನು ಇವಾಗ ಹೇಳಲ್ಲ, ಮಾಡ್ಕೊಂಡಾದ್ಮೇಲೆ ನೀವೇ ಹೇಳ್ತೀರಾ. ಈಗ ಒಂದು ಬೆಳ್ಳುಳ್ಳಿ, 3/4 kg ಅಲ್ವಾ, ಒಂದು ಕೈ ಹಿಡಿ 3/4 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಇನ್ನೆಲ್ಲ ಹಾಕ್ಕೊಂಡು ಇದ್ರ ಜೊತೆ ಕೊಡಿ. ಇವ್ರನ್ನ ಒಂದು ಸ್ವಲ್ಪ ಪಕ್ಕದಲ್ಲಿ ಮಾತಾಡ್ಸೋಣ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ನೋಡಿ, ನೀರು ಹಾಕಿಲ್ಲ ಏನಿಲ್ಲ, ಅದರಲ್ಲೇ ನೀರು ಬಿಟ್ಕೊಳುತ್ತೆ. ಅವಾಗ ಉಪ್ಪು ಎಲ್ಲ ನೀಟಾಗಿ ಹಿಡಿಯುತ್ತೆ. ಈಗ ತೆಂಗಿನಕಾಯಿ ನೋಡಿ, ಒಂದು ಅರ್ಧ ಚಿಪ್ ತೆಂಗಿನಕಾಯಿ. ಈಗ ಇದಕ್ಕೆ ಕೊತ್ತಂಬರಿ ಈಗ ಒಂದು ರೌಂಡ್ ತಿರುಗಿಸ್ಕೊಟ್ಬಿಟ್ಟು ಮಿಕ್ಸಿ ಜಾರಿಗೆ ಪ್ರೋಕ್ಷಣೆ ಮಾಡ್ಬಿಡೋಣ. ಒಂದು 5 ನಿಮಿಷ ಆರಿಸ್ಬಿಟ್ಟು ನಮ್ಮ ಮಿಕ್ಸಿ ಜಾರಿಗೆ ಈ ಪದಾರ್ಥವನ್ನು ಹಾಕುವುದು. ಒಂದೂವರೆ ಸ್ಪೂನು ಧನಿಯಾ ಪುಡಿ, 1.5 ಸ್ಪೂನಷ್ಟು ಗಸಗಸೆ, ಸ್ವಲ್ಪ ನೀರು ಹಾಕಿ ಸ್ವಲ್ಪ ರುಬ್ಬಿಡೋದು, ನೈಸ್ ಗಂಧ ಥರ. ಎಷ್ಟು ಗಂಧ ಆಗಿ ರುಬ್ಬುತ್ತೋ ಅಷ್ಟು ರುಚಿಯಾಗಿರುತ್ತೆ. ತರ್ತರಿಯಾಗಿ ಸಿಕ್ಬಿಟ್ರೆ ರುಚಿ ಬರಲ್ಲ. ಯಾವಾಗಲೂ ಗಂಧ ಥರ ಇರಬೇಕು. ನಾವು ಹೆಂಗೆ ತಿಳ್ಕಾಯ್ಕೋತೀವಿ ಹಂಗೆ ಇರಬೇಕದು, ಇದ್ರೆ ಅನ್ನುತ್ತೆ. ಈಗ ದೊಡ್ಡ ಸ್ಟೋವಿಂದ ಚಿಕ್ಕ ಸ್ಟೋವ್ ಹೋಗುತ್ತೆ, ಎಳೆ ಕಾವಲ್ಲಿ ಬೇಯಬೇಕೀಗ. ಈಗ ಚೆನ್ನಾಗಿ ನೋಡಿ ಬೆಂದಿದೆ, ಇನ್ನೊಂದು ರೌಂಡ್ ತಿರುಗಿಸ್ಬಿಡೋಣ. ನೋಡಿ, ನೀರು ಏನೂ ಹಾಕಿಲ್ಲ. ಅವಾಗ ಈಗ ಇದಕ್ಕೆ ಬಿಡ್ತಿದ್ದೀವಿ ನೋಡಿ, ಹಚ್ಚ ಹಸಿರು ಹೇಳಿದ್ವಾ, ಹಂಗೆ ಇದೆಯಾ ಇಲ್ವಾ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಬಿಡ್ತೀನಿ. ಅದು ರುಬ್ಬಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ವಿ. ಈಗ ಇದರಲ್ಲಿ ಏನು ಇರಬಾರ್ದಲ್ಲ, ಮಸಾಲೆ ಎಲ್ಲ ಇದಕ್ಕೆ ಹೋಗಬೇಕು ಅಂದರೆ ಸ್ವಲ್ಪ ನೀರು ಹಾಕೋಬೇಕು, ಚೆಂದಾಗಿ ಅಲ್ಲಾಡಿಸ್ಬೇಕು, ಇದಕ್ಕೆ ಬಿಡ್ತಾ ಇರಬೇಕು. ಈಗ ಇದಕ್ಕೀಗ ಟೋಟಲಾಗಿ ನಾನು 1.5 ಗ್ಲಾಸ್ ನೀರು ಹಾಕಿದ್ದೀನಿ. ಇದಕ್ಕೇನು ನಾವು ಬಿರಿಯಾನಿ ಥರ ಅಳತೆ ಬೇಕಾಗಿಲ್ಲ. ಬಿರಿಯಾನಿಗಾದರೆ ಪಕ್ಕ ಅಳತೆ ಬೇಕು. ಈ ಸಾರಿಗೆಲ್ಲ ಏನಂದರೆ ನಿಮ್ಮ ಅನುಕೂಲಕ್ಕೆ, ಮನೇಲಿ ಜನ ಹೆಂಗಿರ್ತಾರೆ ಅಷ್ಟು ತಕ್ಕನಾಗಿ, ಇಬ್ಬರು ಇದ್ದಾರೆ ಸಾಕು, ಗಟ್ಟಿಗೆ ಸಾಕು ಅಂತ ಗಟ್ಟಿಗೆ ಮಾಡ್ಕೋಬೋದು. ಚೆಂದ ಕರೆಕ್ಟಾಗಿ ಹದವಾಗಿದೆ. ಈಗ 3 ಸಲ ಅನ್ಸ್ಬಿಟ್ರೆ, ಈಗ ನೋಡಿ 3 ವಿಷಲ್ ಆಯಿತು. ಹಚ್ಚ ಹಸಿರಿನ ಮಟನ್ ಸಾರು ರೆಡಿಯಾಗಿದೆ. ತೆಗಿಯೋಣ, ಅದಾದಮೇಲೆ ಬೋಲ್ಗೆ ಹಾಕೋಣ, ರುಚಿ ನೋಡೋಣ. ಆಮೇಲೆ 1 more ಅಂತ ನೀವು ಮಾಡ್ಕೊಂಡು ತಿನ್ನಿ. ತೆಗಿಯೋದೆ ನೋಡಿ, ಈಗ ಎಷ್ಟು ಚೆನ್ನಾಗಿ ಹಚ್ಚ ಹಸಿರಿನ ಮಟನ್ ಸಾರು ರೆಡಿಯಾಗಿದೆ. ಉಣ ಬಡಿಸಲು ರೆಡಿಯಾಗಿದೆ. ಕಾಯ್ತಾ ಇದ್ರಿ. ಬೋಲನ್ನು ತೆಗೆದುಕೊಳ್ಳುತ್ತೇನೆ, ಇದಕ್ಕೆ ಹಾಕುತ್ತೇನೆ. 3/4 kg ಮಟನ್ ಸಾರು ನೋಡಿ. ಈಗ ಹಚ್ಚ ಹಸಿರಿನ ಮಟನ್ ಸಾರು ರೆಡಿ ಇದೆ. ಪ್ರೀತಿಯಾಗಿ ಮಾಡಿದ್ದೀನಿ, ಖುಷಿಯಾಗಿ ನೋಡಿ, ಮಾಡಿ ತಿನ್ನಿ, ಆಮೇಲೆ ಹೇಳಿ. ಈಗ ನಾನು ಮಾಡಿದ್ದೀನಿ ಅಂದ್ಬಿಟ್ಟು ನಾನೇ ಮಾಡಿ ಕರೆಕ್ಟಾಗಿದೆ ಅಲ್ಲ, ನಾನು ರುಚಿ ನೋಡ್ತೀನಿ, ಅದಾದಮೇಲೆ ನಿಮ್ಗೆ ಹೇಳ್ತೀನಿ. ಆಹಾ, ಪರ್ಫೆಕ್ಟ್ ಖಾರ, ಕರೆಕ್ಟು ಉಪ್ಪು ಹುಳಿ ಖಾರ ಕರೆಕ್ಟಾಗಿದೆ. ನೋಡಿ, ಹೂವು ಬೆಂದಂಗೆ ಬೆಂದಿದೆ, ತುಂಬ ಬಿಸಿ ಇದೆ. ಕರ್ಗೋಗ್ಬಿಟ್ಟು ಯಾವಾಗಲೂ ಮಾಂಸ ತುಂಬ ಸಾಫ್ಟಾಗಿ ಬೇಯಿಸಿದ್ರೆ ರುಚಿ ಜಾಸ್ತಿ. ತುಂಬ ಚೆನ್ನಾಗಿ ಬೆಂದಿದೆ. ಉಪ್ಪು ಖಾರ ಹುಳಿ ಸೂಪರ್. ಮಾಡಾದ್ಮೇಲೆ ನೀವು ಹೇಳಬೇಕು ಸೂಪರ್ ಅಂತ. ಮಸ್ತ್ ಅಂದರೆ ಮಸ್ತ್ ಕಲಂದ. ಆಹಾ, ಹಚ್ಚ ಹಸಿರಿನ ಮಟನ್ ಸಾರು ತೋರಿಸಿದ್ದೀನಿ, ನೀವೆಲ್ಲ ನೋಡಿದ್ದೀರಾ, ಮಾಡ್ಕೊತಾ ಇರ್ತೀರಾ. ಮಾಡ್ಕೊಂಡಾದ್ಮೇಲೆ ತಿಂದು ಒಂದು ಸಲ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಅದಾದಮೇಲೆ ಬೆಲ್ ಬಟನ್ ಒತ್ತಿ. ಹೋಗಿ ಬರ್ತೀನಿ, ಮುಂದೆ ಅಡುಗೆ ತೋರಿಸ್ತೀನಿ. ಓಕೆ, ಬಾಯ್.